ಮಾನ್ಯತಾ ಟೆಕ್ ಪಾರ್ಕ್ ಅಲ್ಲಿ ಪದೇ ಪದೇ ನೀರು ನಿಲ್ಲುವಂತಹದ್ದು, ಜಲಾವೃತ ಆಗುವಂತಹದ್ದು ನಾವು ನೋಡ್ತಾ ಇದ್ದೇವೆ. ಈ ಹಿಂದೆ ಜಲಾವೃತ ಆದಾಗ ಮಾನ್ಯ ಉಪಮುಖ್ಯಮಂತ್ರಿಗಳು ಅದನ್ನ ಸಂಪೂರ್ಣವಾಗಿ ಪರಿಹಾರ ಏನು ಅಂತ ಅಧ್ಯಯನ ಮಾಡಿ ವರದಿಯನ್ನ ಕೊಡ್ಲಿಕ್ಕೆ BBMPಯ ಸ್ಪೆಷಲ್ ಕಮಿಷನರ್ ಮುನೀಶ್ ಮೊದಗಿಲ್ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಅವರು ವರದಿಯನ್ನ ತಯಾರು ಮಾಡಿ ಕೊಟ್ಟಿದ್ದಾರೆ. ಅಲ್ಲಿ ಪರಿಹಾರ ಕ್ರಮಗಳು ಏನು ಕೈಗೊಳ್ಳಬೇಕು ಅನ್ನೋ ಸಲಹೆಗಳು ಕೂಡ ಇದಾವೆ. ಮತ್ತು ಯಾರು ಒತ್ತುವರಿ ಮಾಡಿದ್ದಾರೆ ಅದನ್ನ ಒತ್ತುವರಿ ತೆರವುಗೊಳಿಸೋದು ಸೇರಿಸಿ ಭವಿಷ್ಯದಲ್ಲಿ ಈ ರೀತಿ ಆಗದ ಹಾಗೆ ಸುಧಾರಣೆ ಕ್ರಮಗಳು ಏನು ಅನ್ನೋದನ್ನ, ಅದು ಕೆಲವು ಮಾನ್ಯತಾ ಪ್ರೈವೇಟ್ ಪ್ರಾಪರ್ಟಿ ಆಗಿದೆ, ಅವರು ಕೂಡ ಮಾಡಬೇಕಾಗುತ್ತೆ. ಸರ್ಕಾರದ ಏನು ಕೆಲಸ ಇದೆ ಅದನ್ನ ನಾವು ಖಂಡಿತವಾಗಿ ಮಾಡ್ತೇವೆ. ನೀವು ಹಿಂದೆ ಕೂಡ ನೀರು ಜಲಾವೃತ ಆಗ್ತಿರುವಂತ ಕಾರಣಕ್ಕೆ ಹಲವು ಬಾರಿ ಕೂಡ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದೆ. ನೀವು ಏನು ಸಲಹೆ ಕೊಟ್ಟಿದ್ದೀರಾ ಅಥವಾ ಏನು ಮಾಡಿ? ಅಲ್ಲಿ ಕೆಲವು ಸಣ್ಣ ಪುಟ್ಟ ಕಾಲುವೆಗಳು ಬಹುಶಃ ಒತ್ತುವರಿ ಆಗಿದಾವೆ, ಪಿಳ್ಳಗಾಲುವೆ ಅಂತ ಕರಿತೀವಿ. ಆ ಪಿಳ್ಳಗಾಲುವೆಗಳನ್ನ ತೆರವು ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಪರಿಹಾರ ಸಿಗಬಹುದು. ಅದನ್ನು ಒಳಗೊಂಡು ಅದು ತಕ್ಷಣ ಪರಿಹಾರ. ಲಾಂಗ್ ಟರ್ಮ್ ಅಲ್ಲಿ ಅವರು ಮಾನ್ಯತಾದವರೇ ಒಂದು ಮಾಸ್ಟರ್ ಪ್ಲಾನ್ ಮಾಡಬೇಕಾಗತ್ತೆ. ಫ್ಲಡ್ಡಿಂಗ್ ಆಗೋದನ್ನ ಹೇಗೆ ಪ್ರಿವೆಂಟ್ ಮಾಡೋದು ಅಂತ ಅದನ್ನ ಅವರು ಮಾಡಬೇಕು. ಸರ್ಕಾರದ ಕರ್ತವ್ಯ ಏನಿದೆ ಅದನ್ನ ನಾವು ಮಾಡ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.